ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಆರಾಧನಾ ಲವ್ಸ್ ಸುಶಾಂತ್ ಲವ್ಸ್ ಆರಾಧನಾ. ಆದರೆ ಇಲ್ಲಿ ಟ್ವಿಸ್ಟ್ ಸಿಗ್ತಿರೋದು ಇಬ್ಬರ ಮನಸ್ಸಲ್ಲೂ ಕೂಡ ಪ್ರೀತಿ ಇದೆ. ಆದರೆ ಸುಶಾಂತ್ಗೆ ಆರಾಧನಾ ಮೇಲೆ ಪ್ರೀತಿ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈ ಕಡೆ ಆರಾಧನಾ ಮನಸ್ಸಲ್ಲಿದ್ರು ಅದನ್ನು ಅಕ್ಸೆಪ್ಟ್ ಮಾಡೋಕೆ ಅವಳು ಹಿಂಜುರಿತಿದ್ದಾಳೆ. ಆದರೆ ಸುಶಾಂತಿಂದ ಪ್ರೀತಿಯ ಮಾತುಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಆದರೆ ಎಲ್ಲದಕ್ಕೂ ಟ್ವಿಸ್ಟ್ ಸಿಗ್ತಿರೋದು ಇಷ್ಟು ದಿನ ಆರಾಧನಾ ಬಗ್ಗೆ ಒಳ್ಳೆಯ ಭಾವನೆ, ಒಳ್ಳೆಯ ಒಪಿನಿಯನ್ನ ಇಟ್ಕೊಂಡಿದ್ದಂತಹ ಸಾವಿತ್ರಿ ಅವರು, ಅಂದರೆ ಸುಶಾಂತ್ ಅಮ್ಮನಿಗೆ ಈಗ ಆರಾಧನಾ ಕಂಡ್ರೇನೆ ಆಗ್ತಿಲ್ಲ. ಈ ಕಡೆ ಅಮ್ಮು ನಿನ್ನೆ ಹೇಳಿದ ಆ ಒಂದು ಮಾತು ಸಾವಿತ್ರಿ ಅವ್ರಿಗೆ ಇವತ್ತು ಸುಶಾಂತ್ ಆಡಿದ ಮಾತಿನಿಂದಾಗಿ ಆ ಮಾತು ಸತ್ಯ ಅಂತ ಅನ್ನಿಸ್ತದೆ. ಆ ಮಾತು ಟ್ರಿಗರ್ ಆಗ್ತದೆ. ಹಾಗಾದರೆ ಏನಪ್ಪ ಆಗ್ತಿದೆ ಇಲ್ಲಿ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸುಶಾಂತ್ ಏನೋ ತನ್ನ ಅಪ್ಪನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಕಂಪ್ನಿನ ಕಟ್ಟಬೇಕು ಅಂತ ಮತ್ತೆ ವಟಾರಕ್ಕೆ ಬಂದ. ಆದರೆ ಅದರಿಂದ ಇರೋ ಉದ್ದೇಶ ಜಸ್ಟ್ ಕಂಪ್ನಿನ ಕಟ್ಟುವುದಲ್ಲ. ತನ್ನ ತಂದೆ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ. ತನ್ನ ತಂದೆ ನಿರಪರಾಧಿ. ಆರಾಧನಾ ಅವರ ತಂದೆಯ ಸಾವಿಗೆ ತನ್ನ ತಂದೆ ಕಾರಣ ಅಲ್ಲ, ಜೊತೆಗೆ ಫ್ರೆಂಡ್ಸ್ ಸಾವಿಗೆ ತಾನು ಕಾರಣ ಅಲ್ಲ. ಅಂದಮೇಲೆ ಖಂಡಿತ ಆರಾಧನಾ ನನಗೆ ಸಿಗ್ತಾರೆ ಅನ್ನೋ ಹೋಪ್ಸ್, ಜೊತೆಗೆ ಆರಾಧನಾ ಅವ್ರಿಗೆ ಕಂಪ್ನಿ ಕಟ್ಟುವ ಆಸೆ ಇದೆ. ಅವ್ರ ಕನಸಿಗೆ ಜೊತೆಯಾಗಿ ನಿಂತು ಕಂಪ್ನಿನ ಕಟ್ಟಬೇಕು ಅನ್ನೋ ಇಂಟೆನ್ಷನ್. ಈ ಎರಡು ರೀಸನ್ನಿಂದಾಗಿ ಮತ್ತೆ ವಾಪಸ್ ಬರ್ತಾನೆ ಸುಶಾಂತ್. ಈ ಕಡೆ ಆರಾಧನಾ ಅಂತೂ ಆಲ್ರೆಡಿ ಕೋಪ ಮಾಡ್ಕೊಂಡಿದ್ಲು. ಬಟ್ ಸುಶಾಂತ್ ಬರ್ತಿದ್ದಾಗೆ ಅವಳ ಎಲ್ಲ ಕೋಪ ಕೂಡ ಆಕಾಶದಲ್ಲಿ ಹಾರೋಯ್ತು. ಆದರೆ ಇಲ್ಲಿ ತುಂಬಾ ನೋವಾಗಿದ್ದು ಧರ್ಮೇಂದ್ರ ಪ್ರಧಾನ್ ಹಾಗೆ ಸಾವಿತ್ರಿ ಅವರು. ತನ್ನ ಮಗ ಈಗ ತಾನೇ ಬಂದಿದ್ದ ಅಂತ ತುಂಬ ಖುಷಿಯಾಗಿದ್ರು. ತನ್ನ ಜವಾಬ್ದಾರಿಯನ್ನು ತನ್ನ ಮಗನಿಗೆ ವಹಿಸ್ಕೊಡ್ಬೇಕು ಅಂತಿದ್ರು. ಆದರೆ ಇದೆಲ್ಲದಕ್ಕೂ ಕೂಡ ಬೆಂತೂರಿಸಿ ಹೋಗ್ಬಿಟ್ಟ ಸುಶಾಂತ್. ಈ ಮನಸ್ಸು ಎಷ್ಟು ಚಂಚಲ ಅಂದರೆ ಹೇಳೋಕೆ ಆಗಲ್ಲ. ಅಷ್ಟು ಬೇಗ ಸುಶಾಂತ್ ಬದಲಾಗ್ಬಿಟ್ಟ. ಆಲ್ರೆಡಿ ಅವನಿಗೆ ಮನೆಗೆ ಬಂದಿದ್ರು ಕೂಡ ಅದು ಮನೆ ಅನ್ನಿಸ್ತಿರ್ಲಿಲ್ಲ. ಪದೇ ಪದೇ ವಟಾರನೇ ನೆನಪಾಗ್ತಿತ್ತು. ಅಂಥದ್ರಲ್ಲಿ ಯಾವಾಗ ಸತ್ಯ ಗೊತ್ತಾಯಿತು ಮೂರ್ತಿ ಅಂಕಲಿಂದ ನಿರ್ಧಾರ ಮಾಡಿ ಹೊರಟೇ ಬಿಟ್ಟ ತಂದೆಗೋಸ್ಕರ. ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಪ್ಪನಿಗೋಸ್ಕರ ಸುಶಾಂತ್ ಆಚೆ ಹೋಗಿದ್ದಾನೆ ಅಂತ. ಇಲ್ಲಿ ಅಮ್ಮು ಮಾತ್ರ ಆರಾಧನೆ ಇದಕ್ಕೆಲ್ಲ ರೀಸನ್, ಅವಳೇ ಕರೆದಿರೋದು ಸುಶಾಂತ್ನ ಕಂಪ್ನಿ ಕಟ್ಟಬೇಕು ಬಾ ಹಾಗೆ ಹೀಗೆ ಅಂತ. ನೀವೆಲ್ಲ ಆರಾಧನಾ ಅವ್ನ ಜೀವನ ಉದ್ಧಾರ ಮಾಡಿದ್ರು ಅನ್ಕೋತಿದ್ರೆ, ಆದರೆ ಅವಳು ಇಲ್ಲಿಗೆ ಬಂದಿದ್ದು ಪಾರ್ಟಿಗೆ ಫೋನ್ ಮಾಡಿದ್ಲು ಅವಳು. ಹಾಗಾಗಿ ಸುಶಾಂತ್ ಇಲ್ಲಿ ಬಿಟ್ಟು ಹೊರಟೋಗ್ಬಿಟ್ಟ ಮಧ್ಯಕ್ಕೆ ಅಂತ ಹೇಳ್ತಾರೆ. ಆದರೆ ಆ ಟೈಮಲ್ಲಿ ಸಾವಿತ್ರಿಯವರು ಅದನ್ನು ಯಾವುದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ದೆ ಆರಾಧನಾ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿರ್ತಾರೆ. ಜೊತೆಗೆ ಲಾಂಗ್ ವಾಕ್ ಹೋಗಿದ್ದಾರೆ ಸುಶಾಂತ್ ಮತ್ತು ಆರಾಧನಾ. ಅಲ್ಲಿ ಸುಶಾಂತ್ ಮತ್ತು ಆರಾಧನಾ ಇಬ್ಬರು ಕೂಡ ಮಿಸ್ ಮಾಡ್ಕೋತಿದ್ವಾ ಇಬ್ಬರು ಕೂಡ ಅಂತ ಪ್ರಶ್ನೆ ಮಾಡ್ಕೋತಿದ್ದಾರೆ. ಜೊತೆಗೆ ಜೆನ್ಯೂನ್ ಆಗಿ ಇರೋ ವಿಷಯನ ಹೇಳ್ತಿದ್ದಾರೆ. ಎಲ್ಲಂದ್ರೆ ಅಲ್ಲಿ ಕಾಣಿಸ್ತಿದ್ರಿ, ಯಾವಾಗಲೂ ನಿಮ್ಮದೇ ನೆನಪಾಗ್ತಿತ್ತು, ನೀವು ಇಲ್ಲದೆ ಪ್ರತಿ ಕ್ಷಣ ಕಳೆಯೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ತುಂಬಾ ಮಿಸ್ ಮಾಡ್ಕೋತಿದ್ವಿ, ಬಂದಿದ್ದು ತುಂಬಾ ಖುಷಿ ಆಯಿತು ಅಂತ ಆರಾಧನಾ. ಜೊತೆಗೆ ಸುಶಾಂತ್ ಕೂಡ ತುಂಬ ಮಿಸ್ ಮಾಡ್ಕೊಂಡಿದ್ದು, ಎಲ್ಲೆಲ್ಲಿ ಅವರೇ ಕಾಣಿಸ್ತಿದ್ದದ್ದು ಎಲ್ಲವನ್ನ ಕೂಡ ಹೇಳ್ಕೊತಾನೆ. ಜೊತೆಗೆ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಕೂಡ ಹೇಳ್ಕೋಬೇಕು ಅಂತ ಬಯಸ್ತಾನೆ. ಆದರೆ ಪ್ರೀತಿ ಹೇಳೋಕ್ಕೂ ಮುನ್ನ ನನ್ನ ತಂದೆ ಯಾರು ಅನ್ನೋ ವಿಷಯನ ಪ್ರಸ್ತಾಪ ಮಾಡಬೇಕು. ಅದಕ್ಕೂ ಮುನ್ನ ಹೇಳಿದ್ರೆ ಖಂಡಿತ ನಾನು ಆರಾಧನಾ ಅವ್ರಿಗೆ ಮೋಸ ಮಾಡಿದಾಗ ಆಗತ್ತೆ ಅಂತ ಹೇಳಿ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತದಾಗ ಈ ಕಡೆ ಆರಾಧನಾ ಪ್ರೀತಿ ವಿಷಯ ಹೇಳ್ಬೋದು ಅಂತ ತುಂಬಾ ನಿರೀಕ್ಷೆ ಇಟ್ಕೊಂಡಿರ್ತಾಳೆ. ಇನ್ನೇನು ಹೇಳಬೇಕು ವಿಷಯನ ಸತ್ಯನ ಸುಶಾಂತ್ ಅಷ್ಟರಲ್ಲಿ ಒಂದು ಗಾಡಿ ಡ್ಯಾಶ್ ಹೊಡೆದಿದ್ಲಾಗಿ ಆರಾಧನಾ ಬಂದು ಸುಶಾಂತ್ನ ಅಪ್ಕೋಬೇಕು ಅಂತ ಆಸೆ ಆಗುತ್ತೆ ಪ್ರೀತಿಯಿಂದ, ಒಂದು ಒಳ್ಳೆ ಮನಸ್ಸಿಂದ ಸುಶಾಂತ್ಗೆ. ಆದರೆ ಆಗೋದಿಲ್ಲ. ಹೋಯ್ತು ಬಿಡಿ, ಹೆದರ್ಕೋಬೇಡಿ ಅಂತ ಹೇಳ್ತಾನೆ. ಫೈನಲಿ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಬೆಳಗ್ಗೆ ಆಗುತ್ತೆ, ಬೆಳಗ್ಗೆ ಆಲ್ರೆಡಿ ಇಬ್ಬರು ಕೂಡ ಕೂತ್ಕೊಂಡು ಸುಶಾಂತ್ ಮನೆಯಲ್ಲಿ ಮುರುಗೇಶ್ ಸಮೇತ ತಾವು ಕಂಪ್ನಿನ ಕಟ್ಟೋದಕ್ಕೆ ಏನೇನು ಮಾಡಬೇಕು, ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು, ಅದಕ್ಕೂ ಮೊದಲಾಗಿ ಒಂದು ನೇಮ್ನ ಇಡಬೇಕು ಅಂತ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಸಾಕಷ್ಟು ನೇಮ್ಸ್ ಬಂದು ಹೋಗುತ್ತೆ. ಈ ಕಡೆ ನೇಮ್ ಏನು ಫಸ್ಟ್ ಇಡೋದು, ಎಲ್ಲ ರೀತಿ ಅರೇಂಜ್ಮೆಂಟ್ಸ್ ಮಾಡೋಣ, ಆನಂತರ ನೇಮ್ ಇಡೋಣ ಅಂದಾಗ ಯಾವುದೇ ನಾಮಕರಣ ಮಾಡಬೇಕಾದ್ರೂ ಮೊದಲು ಮಗುಗೆ ನೇಮ್ ಇಡಬೇಕು ಅಂತ ಹೇಳ್ತಿದ್ದಾಳೆ ಆರಾಧನಾ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಮಹೇಶ್ ಅವರು, ಏನಿದು ಯಾವ ಪಾಪದ ಕರ್ಮನಪ್ಪ ಇದು, ಕೋಟ್ಯಾಧೀಶ್ವರ ಇದ್ಯಾವ ಕರ್ಮ, ಎಲ್ಲ ಬಿಟ್ಬಿಟ್ಟು ಅಪ್ಪಂದೇ ಕೋಟಿ ಕೊಳಿತಿದೆ ಅಂತಂತ ಕಂಪ್ನಿ ಇದೆ, ಅಲ್ಲೇ ಇರೋದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕಂಪ್ನಿ ಕಟ್ತೀನಿ ಹಂಗೆ ಹಿಂಗೆ ಅಂತ ಹುಚ್ಚಿಡ್ಸ್ಕೊಂಡು ಕೂತಿದ್ದಾನಲ್ಲ. ಈ ಮನುಷ್ಯನ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಮತ್ತೆ ನೀವು ಲಕ್ಷ ಸುರಿಯೋದ್ರ ಕಡೆ ಹೋಗ್ತಿದ್ರ, ಸುಮ್ಮನೆ ಬೇರೆ ಏನೋ ಕೆಲಸ ಮಾಡ್ಕೊಂಡು ಹೋಗೋಕ್ಕಾಗಲ್ವಾ ಅಂತ ಮಹೇಶ್ ಅವರು ಹೇಳ್ತಿದ್ದಾರೆ. ಆದರೆ ಇಲ್ಲಿ
ಯಾಕೆ ಹಾಗೆ ಅನ್ಕೋಬೇಕು? ನಾವು ಹೋಗಿದ್ದ ಅದು ತಪ್ಪಾಗಿರಬಹುದಲ್ವ, ನಾವು ಎಡವಿರ್ಬೋದಲ್ವ, ತಪ್ಪಾಗಿರಬೇಕು ಅಂತಲೇ ಯಾಕೆ ಅನ್ಕೋಬೇಕು ಅಂತ ಆರಾಧನಾ ಹೇಳ್ತಾಳೆ. ಏನೋ ಮಾಡ್ಕೊಳ್ಳಿ ಅಪ್ಪ ಅಂತ ಹೇಳ್ತಾರೆ. ಫೈನಲಿ ಇಷ್ಟು ದಿನದ ಮಹೇಶ್ ಅವರ ಒಂದು ಕ್ಯಾರೆಕ್ಟರ್ ಕೂಡ ಬದಲಾಗಿದೆ. ಮಹೇಶ್ ಅವರು ತೊಂದರೆ ಮಾಡ್ತಿದ್ರು, ಹಂಗಿಸ್ತಿದ್ರು, ಬಟ್ ಈಗಂತೂ ಹುರ್ರಪ್ಪ ಹುರ್ರೆ ಅಂತ ಅಂದ್ಕೊಂಡು ಮಾತಾಡ್ತಿದ್ದಾರೆ. ಏನೋ ಮಾಡ್ಕೊಳ್ಳಿ ಅಂತ ಆರಾಮಾಗಿ ಇದ್ಬಿಟ್ಟಿದ್ದಾರೆ. ನಂತರ ಈ ಕಡೆ ಕಾಫಿ ತೊಗೊಂಡು ಬಾರೆ ಅಂತ ಹೇಳಿದ್ರೆ ರೇವತಿಯವರು ಅವರು ಕೊಡದೆ ಒಳಗಡೆ ಇರೋ 3 ಜನಕ್ಕೆ ಕಾಫಿ ತೊಗೊಂಡು ಕೊಡ್ತಾರೆ. ಇದೆಲ್ಲ ಯಾಕೆ ಮಾಡ್ಕೊಂಡು ಬಂದ್ರಿ ಅಂದಾಗ ಏನಿಲ್ಲಪ್ಪ ತಗೊಳ್ಳಿ ಕುಡೀರಿ ಅಂತ ಹೇಳ್ತಾರೆ. ಜೊತೆಗೆ ನೇಮ್ ಫೈನಲಿ ಹೊಳೆದೇ ಬಿಡುತ್ತೆ ಅಂತರ್ಪಟ ಅಂತ ಹೇಳ್ತಿದ್ದಾಳೆ. ಅಂತರ್ಪಟ ಅಂದ್ರೆ ಏನು ಅಂದಾಗ ಈ ಒಂದು ಟವಲ್ ಥರನೇ ಮದುವೆ ಜೀವನದಲ್ಲಿ ಗಂಡು ಹೆಣ್ಣಿನ ನಡುವೆ ಮದುವೆ ದಿನ ಒಂದು ಅಂತರ್ಪಟ ಸರಿದಾಗ ಅವರಿಬ್ಬರ ಒಂದು ಹೊಸ ಜೀವನ ಶುರುವಾಗುತ್ತೆ. ಈಗ ನಮ್ಮಿಬ್ಬರ ನಡುವೆ ಈ ಒಂದು ಪರದೆ ಸರಿದಾಗ ನಮ್ಮಿಬ್ಬರ ಹೊಸ ಬದುಕು ಮದುವೆ ಆದ ನಂತರ ಶುರುವಾಗುತ್ತೆ ಅಂತಿದ್ರೆ ಅಮ್ಮಂಗೊಂಥರ ಕಸಿವಿಸಿ ಏನಿದು ನಾನು ಮತ್ತು ಸುಶಾಂತ್ ಮದುವೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾಳಲ್ಲ ಅಂತ. ಅದರ ಅರ್ಥ ಒಂದು ಗಂಡು ಹೆಣ್ಣು ಅಂತರ್ಪಟ ಸರಿದ ನಂತರ ಅವರ ಹೊಸ ಜೀವನನ ಶುರು ಮಾಡ್ತಾರೆ, ಜೊತೆಯಾಗಿ ಇಡೀ ಜೀವನ ಸಾಕ್ತಾರೆ. ಅದಕ್ಕೋಸ್ಕರ ಆ ಹೆಸರು ಇಟ್ಟರು ತುಂಬ ಚೆನ್ನಾಗಿರುತ್ತೆ ಅಂದಾಗ ತುಂಬಾ ಆ್ಯಪ್ಟ್ ಆಗಿದೆ, ಮೀನಿಂಗ್ಫುಲ್ ಆಗಿದೆ, ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಈ ಒಂದು ಖುಷಿಗೆ ಏನಾದರೂ ಸ್ವೀಟ್ ತರೋಣ ಅಂದರೆ ಸ್ವೀಟೇ ಇಲ್ಲ ಅಂದಾಗ ಸಕ್ಕರೆ ತೊಗೊಂಡು ಬರ್ತೀನಿ ಅಂತ ಹೇಳಿ ರೇವತಿಯವರು ಆಂಟಿ ಹೇಳಿದಾಗ ಮುರುಗೇಶ್ ಇಲ್ಲೇ ಇದೆ ಸಕ್ಕರೆ ಅಂತ ಹೇಳಿ ಸಕ್ಕರೆ ಕೊಡ್ತಾರೆ. ಎಲ್ಲರೂ ಕೂಡ ಸಕ್ಕರೆ ತಿಂತಾರೆ. ನಂತರ ಈ ಕಡೆ ಮಹೇಶ್ ಅವರು ವಾವ್ ಸೂಪರ್ ಹಾಗೆ ಹೀಗೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ನಂತರ ಲೋಗೋ ಮಾಡಿಸ್ಬಿಡೋಣ, ಜೊತೆಗೆ ಕಂಪ್ನಿಗೆ ಒಂದು ಒಳ್ಳೆ ಬೋರ್ಡ್ ಬೇಕು, ನನ್ನ ಫ್ರೆಂಡ್ ಇದ್ದಾರೆ ತುಂಬ ಚೆನ್ನಾಗಿ ಲೋಗೋ ಮಾಡಿಕೊಡ್ತಾರೆ, ಅದಕ್ಕೆ ನಾವೇ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ. ನಂತರ ಒಂದು ಕಂಪ್ನಿಗೆ ಒಂದು ಆಫೀಸ್ ಬೇಕಾಗುತ್ತೆ, ಈ ವಟಾರದಲ್ಲೇ ಇದೆ ಒಂದು ಖಾಲಿ ಮನೆ, ಅದು ಕೊಡ್ತಾರೆ ಅಂತ ಕೇಳೋಣ ಅಂತ ಹಾಗೆ ಹೀಗೆ ಅಂತ ಫುಲ್ ತರಾತುರಿಯಲ್ಲಿ ಆರಾಧನಾ ಒಂದು ಕಂಪ್ನಿ ಬಗ್ಗೆ ಮಾತಾಡ್ತಾರೆ. ನಂತರ ತುಂಬ ರಾತ್ರಿ ಆಗ್ತಿದ್ದಾಗೆ ಸಪ್ಪಿಯಾಗಿ ಕೂತ್ಕೊಂಡು ಅಮ್ಮ ನೆನಪು ಮಾಡ್ಕೊತಿದ್ದಾನೆ. ಅಮ್ಮ ರಾಜ್ ನಿಂತ್ಕೊ ಸುಶಾಂತ್ ಅಂತ ಹೇಳಿದ್ದು ಎಲ್ಲವೂ ಕೂಡ ಸುಶಾಂತ್ಗೆ ನೆನಪಾಗ್ತದೆ. ನಂತರ ಆರಾಧನಾ ಬರ್ತಿದ್ದಾಗೆ ಯಾಕೆ ಏನು ಅಂದಾಗ ಅಮ್ಮ ತುಂಬ ನೆನಪಾಗ್ತಿದ್ದಾರೆ. ಆಗೇನೋ ಕಂಪ್ನಿ ಕಟ್ಟಬೇಕು ಹಾಗೆ ಹೀಗೆ ಅಂತ ಅಮ್ಮನ ಮಾತು ಕೇಳಿಸ್ಕೊಳ್ದೆ ಬಂದ್ಬಿಟ್ಟ. ಅಮ್ಮ ಹೋಗಬೇಡ ಮಗನೆ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಮ್ಮ ತುಂಬ ನೆನಪಾಗ್ತಿದೆ ಅಂದಾಗ ಫೋನ್ ಮಾಡಿ ಅಮ್ಮಂಗೆ ಅಂದಾಗ ಅಮ್ಮಂಗೆ ತುಂಬ ಕೋಪ ಇದೆ, ಖಂಡಿತ ಮಾತಾಡಲ್ಲ ಅಂದಾಗ ಯಾವುದೇ ತಾಯಿ ಕೂಡ ಆ ರೀತಿ ಮಾತಾಡದೆ ಇರೋದಿಲ್ಲ, ಫೋನ್ ಮಾಡಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಫೋನ್ ಮಾಡ್ತಾರೆ, ಸುಶಾಂತ್ ಕಾಲ್ ಬಂದಿದೆ ಅಂತ ಅಮ್ಮ ಖುಷಿ ಪಡ್ತಾರೆ. ರಿಸೀವ್ ಮಾಡೋಕೆ ಹೋದರೆ ಅಮ್ಮ ರಿಸೀವ್ ಮಾಡೋಕ್ಕೆ ಬಿಡೋದಿಲ್ಲ. ಏನಮ್ಮ ಹೇಳ್ತಿದ್ಯಾ, ಯಾಕೆ ರಿಸೀವ್ ಮಾಡ್ತಿದ್ಯಾ, ಅವನಿಗೆ ಗೊತ್ತಾಗಬೇಕಲ್ವಾ ನಿನ್ನ ಕಷ್ಟ ನೋವು ಏನು ಅಂತ ಅಂದಾಗ ಏನಿಲ್ಲ ನನ್ನ ಮಗ ಪಾಪ ನಾನು ನೆನೆಸ್ಕೊಂಡು ಕಾಲ್ ಮಾಡ್ತಿದ್ದಾನೆ, ಮಾತಾಡ್ತೀನಿ, ಇಲ್ಲ ಬೇಜಾರು ಮಾಡ್ಕೋತಾನೆ ಅಂದರೆ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಅನ್ನೋದು ಅವ್ನಿಗೆ ಅರ್ಥ ಆಗಬೇಕು ಅಂದರೆ ನೀನು ಕಾಲ್ ರಿಸೀವ್ ಮಾಡಬಾರ್ದು ಅಂತ ಕಾಲ್ ಕಟ್ ಮಾಡ್ತಾರೆ. ಅಮ್ಮ ಕಟ್ ಮಾಡಿಬಿಟ್ರು ಅಂದಾಗ ಅವ್ರೇನು ಕಟ್ ಮಾಡಿದ್ರು ಅಂದರೆ ತುಂಬ ಕೋಪ ಬಂದಿದೆ ಅನಿಸುತ್ತೆ. ಒಂದು ಮೆಸೇಜ್ ಮಾಡಿ ಸಾರಿ ಅಂತ ಕೇಳಿ, ತುಂಬ ನೆನಪಾಗ್ತಿದ್ದೀರಾ ಅಂತ ಹೇಳಿ, ತಪ್ಪು ಮಾಡಿದೆ ಅಂತ ಹೇಳಿಬಿಟ್ಟು ಸಾರಿ ಕೇಳಿ. ಆಗ ಖಂಡಿತ ಅಮ್ಮ ಖಂಡಿತ ಕರಗ್ತಾರೆ. ಮಕ್ಕಳು ಅತ್ತಾಗ ಖಂಡಿತ ಕರಗದೆ ಇರೋ ತಾಯಿ ಇಲ್ಲ ಅಂದಾಗ ಅದೇ ರೀತಿ ಸುಶಾಂತ್ ಮೆಸೇಜ್ ಮಾಡ್ತಾನೆ. ನಂತರ ಈ ಕಡೆ ಮೆಸೇಜ್ ರಿಸೀವ್ ಮಾಡ್ತಿದ್ದಾಗೆ ಅಮ್ಮ ಪ್ಲೀಸ್ ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು, ನಿನ್ನ ಮನಸ್ಸಿಗೆ ನೋವಾಯಿತು ಅಂತ ಗೊತ್ತು, ದಯವಿಟ್ಟು ನಾನು ನಿನ್ನ ಜೊತೆ ಮಾತಾಡಬೇಕಮ್ಮ, ನೀನು ತುಂಬ ನೆನಪಾಗ್ತಿದ್ಯಾ ಅಂತಿದ್ದಾಗ ಈ ಕಡೆ ಅಮ್ಮ ದಯವಿಟ್ಟು ನೀನು ಕಾಲ್ ಮಾಡಬೇಡ ಅಂದಾಗ ಇಲ್ಲ ನಾನು ಕಾಲ್ ಮಾಡ್ತೀನಿ, ನನ್ನ ಮಗ ನನ್ನ ಜೊತೆ ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅಂತ ಕಾಲ್ ಮಾಡ್ತಾರೆ. ಈ ಕಡೆ ಕಾಲ್ ಮಾಡ್ತಿದ್ದಾಗೆ ಮಗನ ಮಾತು ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ಏನೋ ಮಗನೇ ನೀನು ಇದೆಯಾ ಬಂದಿದ್ಯಾ ಅಂತ ಎಷ್ಟೆಲ್ಲ ಖುಷಿಯಾಗಿದೆ. ಅವತ್ತು ನಿನ್ನನ್ನು ಆಚೆ ಕಳಿಸ್ದಾಗೆ ನಾನು ನಿಮ್ಮ ಅಪ್ಪಂಗೆ ಎಷ್ಟು ವಿರೋಧ ಮಾಡಿದ್ದೆ, ಆದರೆ ಇವತ್ತು ಮತ್ತೆ ಹೋಗ್ಬಿಟ್ಟಿಯಲ್ಲ, ನನ್ನ ಮನೆ ಖುಷಿಯ ಒಳಗಡೆ ಬಂತು ಅಂದ್ಕೊಂಡ್ರೆ ಮತ್ತೆ ಎಷ್ಟು ನೋವಾಗ್ತದೆ ಗೊತ್ತಾ ಅಂದಾಗ ಅಮ್ಮ ನಿನ್ನ ಮಗ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ಇಲ್ವಾ ಅಂದಾಗ ಇದೇ ಮಗ್ರೆ ಅದನ್ನು ಇಲ್ಲೇ ಬೆಳಿಬಹುದಲ್ವಾ, ಅಲ್ಲಿ ಯಾಕೆ ಹೋಗಿ ಬೆಳಿಬೇಕು ಅಂದಾಗ ಈ ಕಡೆ ಅಕ್ಕ ಕೂಡ ಫೋನ್ ಇಸ್ಕೋತಾರೆ, ಬಾ ಅಂತ ಹೇಳ್ತಾರೆ, ಅಮ್ಮಂಗೆ ಕೊಡು ಅಂತಾರೆ. ಇಲ್ಲಮ್ಮ ದಯವಿಟ್ಟು ಅರ್ಥ ಮಾಡ್ಕೊ, ಇಲ್ಲಿ ಆರಾಧನಾ ಅವ್ರು ಇದ್ದಾರೆ, ಅವ್ರ ಜೊತೆ ನಾನು ಕೂಡ ಕಂಪ್ನಿನ ಕಟ್ಟಬೇಕು, ಅವ್ರಿಗೂ ಕೂಡ ಸಾಥ್ ಕೊಟ್ಟೋಕ್ಕಾಗತ್ತೆ, ಇಬ್ಬರು ಕೂಡ ಸೇರಿ ಕಂಪ್ನಿನ ಕೊಡ್ತೀವಿ ಗೊತ್ತಾ. ಜೊತೆಗೆ ಅವ್ರಿಗೆ ಎಂಥ ಹೆಸರಿಟ್ರು ಗೊತ್ತಾ, ಅಂತರ್ಪಟ ಅಂತ, ಎಷ್ಟು ಚೆನ್ನಾಗಿ ನಾವು ಅದ್ರ ಬಗ್ಗೆ ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಗೊತ್ತಾ. ಈಗಲೂ ಕೂಡ ನಿನ್ನ ಜೊತೆ ಕಾಲ್ ಮಾಡಿ ಮಾತಾಡಿ ಅಂದಿದ್ದೆ ಅವರು, ನೀನು ಕೋಪ ಮಾಡ್ಕೊಂಡಾಗ ಮೆಸೇಜ್ ಮಾಡಿ ಅಂದಿದ್ದೆ ಅವರು ಅಂತ ಹೇಳಿ ಬರೀ ಆರಾಧನಾ ಇದನ್ನು ಕೇಳೋಕೆ ಆಗಲ್ಲ ಸಾವಿತ್ರಿ ಅವ್ರಿಗೆ. ಏನಿದು ನನ್ನ ಮಗ ಬರೀ ಆರಾಧನಾ ಅಂತಾನೆ ಇರ್ತಾನೆ ಅಂತ ಅನ್ಕೋತಾರೆ. ಜೊತೆಗೆ ಅಮ್ಮ ಹೇಳಿದ ಮಾತುಗಳು ನೆನಪಾಗುತ್ತೆ. ಈಗ ಅವ್ರಿಗೆ ಅರ್ಥ ಆಗುತ್ತೆ ಇವನಿಗೆ ನನಗಿಂತ ತಮ್ಮಂಗಂತ ಆರಾಧನೆ ಹೆಚ್ಚಾಗೋದಿಲ್ಲ, ಅವಳು ಅಷ್ಟು ಆವರಿಸ್ಕೊಂಡಿದ್ದಾಳ ಅಂತ ಕೋಪ ಬರುತ್ತೆ. ಯಾಕೆ ನನಗೆ ಫೋನ್ ಮಾಡಿದ್ಯಾ ಅಂದಾಗ ಅದೇ ಅಮ್ಮ ಆರಾಧನಾ ಅವ್ರು ಹೇಳಿದರು, ಅದಕ್ಕೋಸ್ಕರ ನೀನು ಮಿಸ್ ಮಾಡ್ಕೊತಿದ್ದೆ ಅಲ್ವಾ, ಅದಕ್ಕೆ ಕಾಲ್ ಮಾಡಿದೆ ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ. ಜೊತೆಗೆ ಆರಾಧನಾ ಜೊತೆ ಮಾತಾಡಬೇಕು ಅಂತಿದ್ದೆ ಅಲ್ವಾ, ಇವಾಗ ಕೊಡ್ತೀನಿ ಮಾತಾಡು ಅಂದಾಗ ಇಲ್ಲ ನನಗೀಗ ಮನಸ್ಸಿಲ್ಲ, ಕೆಲಸ ಇದೆ, ಹೋಗ್ತೀನಿ ಅಂತ ಹೊರಟೇ ಬಿಡ್ತಾರೆ. ಯಾಕಮ್ಮ ಇಷ್ಟು ಕೋಪ ಮಾಡಿಕೊಂಡ್ರು, ಯಾಕೆ ಈ ರೀತಿ ಮಾತಾಡಿದ್ರು, ನನ್ನ ಮನೆಯಿಂದ ಆಚೆ ಬಂದಿದ್ದೇನಲ್ವಾ,
ಅದಕ್ಕೆ ಕೋಪ ಹೋಗಿಲ್ಲ ಅನಿಸುತ್ತೆ ಅಂತ ಅನ್ಕೋತಾರೆ. ಆದರೆ ಅಮ್ಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಅಮ್ಮಗೆ ಜಸ್ಟ್ ಆರಾಧನಾ ಕಂಡ್ರೆ ಈಗ ಆಗ್ತಾ ಇಲ್ಲ, ತನ್ನ ಮಗ ಅವಳಿಂದ ದೂರ ಆಗಿದ್ದಾನೆ ಅಂತ ಅನ್ಕೋತಿದ್ದಾರೆ. ನನ್ನ ಕೆಲಸ ಅಪ್ಪನ ಹತ್ರ ಹೋಗಿ ಮಗನ ವಿಷಯದಲ್ಲಿ ಹೋಗಿ ಮಾಡಿದಾಗ ಆಗಲಿಲ್ಲ, ಆದರೆ ಈಗ ಅಮ್ಮ ಮಗನ ವಿಷಯದಲ್ಲಿ ನನ್ನ ಕೆಲಸ ಸಾಧಿಸ್ಕೋಬಹುದು. ನನ್ನ ಮುದ್ದಿನ ತಮ್ಮಂಗೆ ಇನ್ನು ಕಷ್ಟು ದಿನಗಳು ಶುರುವಾಗುತ್ತೆ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ದಾರೆ ಅಮ್ಮು. ಹಾಗಿದ್ರೆ ಏನೆಲ್ಲ ಆಗ್ಬೋದಪ್ಪ ಇನ್ನು? ಈ ಕಡೆ ಧರ್ಮೇಂದ್ರ ಪ್ರಧಾನ್ ಎಷ್ಟು ಒಳ್ಳೆಯವರು ಅನ್ನೋದನ್ನ ಅರ್ಥ ಮಾಡಿಸೋದ್ರ ಮುಖಾಂತರ ಕಂಪ್ನಿನ ಕಟ್ಟೋಕೆ ಮುಂದಾಗ್ತಿದ್ದಾರೆ ಆರಾಧನಾ ಹಾಗೆ ಸುಶಾಂತ್. ಆದರೆ ಈ ಕಡೆ ಆಲ್ರೆಡಿ ಆರಾಧನಾ ವಿರುದ್ಧ ಕತ್ತಿ ಮಸೆಯೋಕೆ ಶುರು ಮಾಡ್ಕೊತಿದ್ದಾರೆ ಸಾವಿತ್ರಿ ಅವರು. ಈ ಕಡೆ ಮಗ ಅಮ್ಮ ಮತ್ತು ಪ್ರೀತಿಯ ಹುಡುಗಿ ನಡುವೆ ಹೇಗೆ ಏಗಬೇಕಾಗತ್ತೆ? ಈ ಕತೆ ಮುಂದುವರಿಯತ್ತಾ ಅಥವಾ ಕತೆನ ಎಂಡ್ ಮಾಡೋದಕ್ಕೋಸ್ಕರನೇ ಈ ಕಡೆ ಎಲ್ಲ ಸತ್ಯನ ಕೂಡ ರಿವೀಲ್ ಮಾಡಿ ಒಳ್ಳೆ ರೀತಿಲಿ ಕತೆ ಎಂಡ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಆದಷ್ಟು ಬೇಗ ಕತೆ ಮುಕ್ತಾಯವಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.